ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಶಂಕರ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಪು ಸರ್ ಥರ ಅಪ್ ಶಾಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೀವು ಫಸ್ಟು ಅಪ್ ಶಾಟ್ ಮಾಡಬೇಕು ಅಂದರೆ ಈ ಥರ ಕುತ್ಕೊಂಡು ನಿಮ್ಮ ಹ್ಯಾಂಡ್ಸ್ನ ಪ್ಲೇಸ್ ಮಾಡಿ ಹೆಡ್ ಡೌನ್ ಮಾಡಿಕೊಂಡು ಹಾಫ್ ಬ್ಯಾಕ್ ರೋಲ್ ಮಾತ್ರ ಮಾಡಬೇಕು. ಇದರಲ್ಲಿ ನೀವು ನಿಮ್ಮ ಕಂಪ್ಲೀಟ್ ಬಾಡಿನ ಹ್ಯಾಂಡ್ಸಲ್ಲಿ ಲಿಫ್ಟ್ ಮಾಡೋ ಥರ ಟ್ರೈ ಮಾಡಬೇಕು. ನೆಕ್ಸ್ಟ್ ಬ್ಯಾಕ್ ಆರ್ಚ್ನ ಪ್ರಾಕ್ಟೀಸ್ ಮಾಡಿ. ಸೊ ನೀವು ಹಾಫ್ ಬ್ಯಾಕ್ ರೋಲ್ ಮಾಡಿದ್ರಿ ಮತ್ತೆ ಬ್ಯಾಕ್ ಬೆಂಡ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ. ಇವಾಗ ಅದೆರಡನ್ನ ಕಂಬೈನ್ ಮಾಡಬೇಕು. ಹಾಫ್ ಬ್ಯಾಕ್ ರೋಲ್ ಹೋಗಿ ಲೆಗ್ಸ್ನ ಕಿಕ್ ಮಾಡಿ ಬ್ಯಾಕ್ ಬೆಂಡ್ನ ಹೋಲ್ಡ್ ಮಾಡಬೇಕು. ನೆಕ್ಸ್ಟ್ ನೀವು ಈ ತರ ಮ್ಯಾಟ್ಸ್ನ ಹೈಟಲ್ಲಿ ಹಾಕೊಂಡು ಅಲ್ಲಿಂದ ಕಿಕ್ಅಪ್ ಮಾಡೋದಕ್ಕೆ ಟ್ರೈ ಮಾಡಿ. ಬ್ಯಾಕ್ ರೋಲ್ ಹೋಗಿ ಲೆಗ್ಸ್ನ ಕಿಕ್ ಮಾಡಿದ್ಮೇಲೆ ಸಿಟ್ ಆಗೋದಕ್ಕೆ ನಿಮ್ಮ ಅಪ್ಪರ್ ಬಾಡಿನ ಪುಲ್ ಮಾಡ್ಬೇಕು ಹಿಂಗೆ. ಸೊ ನೋಡಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಜಸ್ಟ್ ಈ ಥರ ಹೋಗ್ತಿರೋದು ಲೆಗ್ಸ್ ಕಿಕ್ ಆದ್ಮೇಲೆ ಫುಲ್. ಸೊ ಇದನ್ನು ಎಳೆಯೋದಕ್ಕೆ ಟ್ರೈ ಮಾಡಬೇಕು ನೀವು ಮೇಲೆ. ಆವಾಗಲೇ ನಿಮಗೆ ಲ್ಯಾಂಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಲೆಗ್ಸ್ನ ಕಿಕ್ ಮಾಡೋದ್ರ ಜೊತೆಗೆ ನಿಮ್ಮ ಹ್ಯಾಂಡ್ಸಲ್ಲೂ ಕೂಡ ನಿಮ್ಮ ಬಾಡಿನ ಫಾರ್ವರ್ಡ್ಗೆ ಪುಷ್ ಮಾಡಬೇಕು. ಆವಾಗಲೇ ನೀವು ಫ್ರಂಟ್ಗೆ ಎದೊಳಕ್ಕಾಗೋದು. ಜಸ್ಟ್ ಲೆಗ್ಸ್ನ ಕಿಕ್ ಮಾಡಿದ್ರೆ ನಿಮಗೆ ಲಿಫ್ಟ್ ಆಗೋಕ್ಕಾಗಲ್ಲ. ನೋಡಿ ಈ ಥರ. ಸೊ ಈ ಥರ ಫೇಲ್ ಆಗುತ್ತೆ ನೀವು ಹ್ಯಾಂಡ್ಸ್ನ ಯೂಸ್ ಮಾಡಿಲ್ಲ ಅಂದರೆ. ಅದೇ ನೀವು ಹ್ಯಾಂಡ್ಸ್ ಇಟ್ಟು ಹ್ಯಾಂಡ್ಸಲ್ಲಿ ಪುಷ್ ಮಾಡಿದ್ರೆ ನಿಮ್ಮ ಬಾಡಿನ ಈ ಥರ ಬರುತ್ತೆ. ಈ ಥರ ಕಿಕ್ ಮಾಡಿ ಸಿಟ್ ಆಗೋದಕ್ಕೆ ಟ್ರೈ ಮಾಡಿ. ಅಪ್ ಶಾಟ್ ಸಿಟ್ ಆಗೋದಕ್ಕೆ ಬಂದಮೇಲೆ ಅದನ್ನು ಸ್ಟ್ಯಾಂಡ್ ಮಾಡಬೇಕು ಅಂದರೆ ಫಸ್ಟಲ್ಲಿ ನಾವು ಕಿಕ್ ಮಾಡಿ ಬ್ಯಾಕ್ ಆರ್ಚ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಅದರಲ್ಲಿ ಏನು ಮಾಡ್ತಾ ಇದ್ವಿ, ಕಿಕ್ಸ್ ಲೆಗ್ಸ್ ಡೌನ್ ಆದಮೇಲೆ ಹಿಪ್ನ ಲಿಫ್ಟ್ ಮಾಡ್ತಿದ್ವಿ. ಅದನ್ನು ನಾವು ಇದರಲ್ಲಿ ಅಪ್ಲೈ ಮಾಡಬೇಕು. ಏನು ಮಾಡಬೇಕು, ಲೆಗ್ಸ್ನ ಕಿಕ್ ಮಾಡಿ ಹಿಪ್ನ ಲಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ನಿಮಗೆ ಸ್ಟ್ಯಾಂಡ್ ಆಗೋದಕ್ಕೆ ಈಸಿ ಆಗುತ್ತೆ. ಹೈಟ್ ಮ್ಯಾಟಿಂದ ಬಂದಮೇಲೆ ನೀವು ಡೈರೆಕ್ಟ್ ಫ್ಲೋರಲ್ಲಿ ಟ್ರೈ ಮಾಡ್ಬೋದು. ಬಟ್ ಇದ್ರಲ್ಲಿ ಮಾಡಬೇಕಾದ್ರೆ ನಿಮ್ಮ ಕಿಕ್ಕು ಮತ್ತು ಹ್ಯಾಂಡ್ಸಲ್ಲಿ ಪುಷ್ ಮಾಡೋ ಫೋರ್ಸು ತುಂಬ ಇರಬೇಕಾಗುತ್ತೆ. ಅದು ಜಾಸ್ತಿ ಇದ್ದರೆ ಮಾತ್ರ ನಿಮಗೆ ಈಸಿಯಾಗಿ ಸ್ಟ್ಯಾಂಡ್ ಆಗೋಕ್ಕಾಗೋದು. ಇದೇ ಥರ ಫ್ಲಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕನ್ನಡದಲ್ಲಿ ಕಲಿಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.